ಯಾವಾಗ್ಲೂ ಪ್ಲೇನ್ ಮೊಸರನ್ನ ತಿನ್ನೋ ಬದಲು ಈ ತರ ಮೊಸರು ಸಾಂಬಾರ್ನ ಮಾಡ್ಕೊಟ್ರೆ 3 ಹೊತ್ತು ಮುದ್ದೆ ಇಲ್ಲ ರೈಸ್ ಜೊತೆ ಇದೇ ಸಾಂಬಾರ್ ಬೇಕು ಅಂತ ಕೇಳ್ತಾರೆ. ಅಷ್ಟು ಸೂಪರ್ ಆಗಿರುತ್ತೆ ಈ ಒಂದ್ ಸಾಂಬಾರ್. ಈ ಸಾಂಬಾರ್ ಮಾಡೋದಿಕ್ಕೆ 2 ಸ್ಪೂನ್ ಅಕ್ಕಿ ಹಾಕಿ ಚೆನ್ನಾಗಿ ತೊಳೆದು 1 ಅವರ್ ನೆನ್ಸಿಡ್ಬೇಕು. ಅದ್ ನೆನೆಯೋ ಅಷ್ಟೊತ್ತಿಗೆ ಒಂದ್ ಬಾಣ್ಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಕರ್ಬೇವನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಮಿಕ್ಸಿ ಜಾರ್ಗೆ ಸ್ವಲ್ಪ ಒಣಕೊಬ್ಬರಿ, ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುರಿದಿಟ್ಕೊಂಡಿರೋಂತ ಕಡಲೆ ಬೀಜ, ನೆನ್ಸಿರೋಂತ ಅಕ್ಕಿ, 5 ಗೋಡಂಬಿನ ಹಾಕಿ ಈ ಒಂದ್ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡು ಹಾಕೋಬೇಕು. ಜೊತೆಗೆ ಸ್ವಲ್ಪ ನೀರನ್ನ ಆಡ್ ಮಾಡಿ ಒಂದ್ ಥಿಕ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಈ ತರ ಕೈ ಬಿಡದೆ ತಿರ್ಗಿಸ್ಕೊಳ್ತಾನೆ ಇರಬೇಕು. ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಗೆ ಖಾರದ ಪುಡಿನ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಫ್ಲೇಮ್ನ ಆಫ್ ಮಾಡಿ. ನಾನಿಲ್ಲಿ 1 ಕಪ್ನ ಮೊಸರು ಹಾಕೊಳ್ತಾ ಇದ್ದೀನಿ. ಜೊತೆಗೆ ಅಷ್ಟೇ ಕಪ್ಪಲ್ಲಿ ನೀರ್ ಕೂಡ ಹಾಕೊಂಡು ಚೆನ್ನಾಗಿ ತಿರ್ಗಿಸ್ಕೊಂಡು ಕೊತ್ತಂಬರಿಯಿಂದ ಗಾರ್ನಿಶ್ ಮಾಡ್ಕೊಂಡ್ರೆ ಸಿಂಪಲ್ ಆಗಿರೋಂತಹ ಮೊಸರು ಸಾಂಬಾರ್ ರೆಡಿ ಆಗುತ್ತೆ. ಈ ಒಂದ್ ಸಾಂಬಾರ್ ರಾಗಿ ಮುದ್ದೆ ಮತ್ತೆ ರೈಸ್ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ. So if you're a curd lover and want to try some new recipe, please go ahead and try this.